या देवी सर्वभूतेषु मातृरूपेण संस्थिताः नमस्तस्यै 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 नमो नमः। चैतन्यं शाश्वतं शान्तं व्योमातीतनीराजं नादबिन्दुकलातीतं सर्वಬೋधान् ಶ್ರೀ ಪರಶುರಾಮಯ್ಯ ಪಾದಾರವಿಂದ ನಮೋ ನಮಃ. ಪಿಳ್ಳಳ್ಳಿ ಗ್ರಾಮದ ಎಲ್ಲ ಭಕ್ತಾದಿಗಳಲ್ಲೂ ಸವಿನಯ ಪ್ರಾರ್ಥನೆ ಏನೆಂದರೆ, ಪುರಾತನ ಕಾಲದಿಂದಲೂ ಈ ಪಿಳ್ಳಳ್ಳಿ ಗ್ರಾಮದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ ಮಹೋತ್ಸವದ 2ನೇ ದಿನವಾದ ಹಗಲ ಜಾತ್ರೆ ಇಂದು ಪ್ರಾರಂಭಗೊಂಡಿದೆ. ಈ ಒಂದು ಕ್ಷೇತ್ರದ ಇತಿಹಾಸ ಏನಪ್ಪ ಅಂದರೆ, ಇದೊಂದು ಜೋಗಿ ಮಠ ಆಗಿರುತ್ತೆ. ಇದರ ಮೊದಲ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ ಪರಶುರಾಮಯ್ಯ ಮಹಾಸ್ವಾಮಿಗಳವರು ಇದನ್ನು ಬಹಳವಾಗಿ ಮುನ್ನಡೆಸ್ಕೊಂಡು ಬಂದಿರ್ತಾರೆ. ಹಾಗೆಯೇ ಈಗಿನ ಪೀಠಾಧಿಪತಿಗಳಾದಂಥ ಸಿದ್ದರಾಜ ಸ್ವಾಮಿಗಳು ಈ ಒಂದು ಎಲ್ಲ ಕಾರ್ಯಕಲಾಪಗಳನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಪ್ರಧಾನ ಅರ್ಚಕರಾದಂಥ ಶಿವಕುಮಾರ ಸ್ವಾಮಿಗಳು ಸಹ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದ್ದು ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಈ ದೇವಾಲಯದಲ್ಲಿ ಇವತ್ತಿನ ಏನು ಯಲ್ಲಮ್ಮ ದೇವಿಯ ಜಾತ್ರೆ ಮಹೋತ್ಸವವಾಗಿ ಯಲ್ಲಮ್ಮ ದೇವಿಯ ಮೂಲ ವಿಗ್ರಹ ಏನು ಈ ಭಾಗದಲ್ಲಿತ್ತು, ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ ಆ ತಾಯಿಯ ಅನುಗ್ರಹದಿಂದ ಮೂಲ ವಿಗ್ರಹಕ್ಕೆ ಹುತ್ತ ಬೆಳ್ಕೊಬಿಡುತ್ತೆ. ಹಾಗಾಗಿ ಭಕ್ತಾದಿಗಳೆಲ್ಲನೂ ಮತ್ತೆ ಆ ದೇವಿಯ ದರ್ಶನ ಬೇಕು ಅಂದಾಗ ನಾವು ಎಲ್ಲ ಭಕ್ತಾದಿಗಳ ಕೋರಿಕೆ ಮೇಲೆ ಇಲ್ಲೊಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ದೇವಿಯ ವಿಗ್ರಹವನ್ನು ಮಠಪತಿಗಳಾದಂಥ ಪರಶುರಾಯ ಸ್ವಾಮಿಗಳು ಇದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ರೇಣುಕಾ ಯಲ್ಲಮ್ಮ ದೇವಿಯ ಮೂಲ ವಿಗ್ರಹ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅನೇಕ ಭಕ್ತಾದಿಗಳಿಗೆ ಆರೋಗ್ಯದ ಬಗ್ಗೆ ಬಹಳ ಒಳ್ಳೆಯದಂತ ಆಗ್ತಾ ಇದೆ. ಹಾಗಾಗಿ ಈ ಪಿಳ್ಳಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಈ ಒಂದು ಜಾತ್ರೆ ನಡ್ಕೊಂಡ್ ಬರ್ತಾ ಇರುತ್ತದೆ. ಹಾಗೇನೆ ಇಲ್ಲಿನ ಆರಾಧ್ಯ ದೈವ ಮತ್ತೊಂದಾದಂಥ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಗರ್ಭಗುಡಿಯು ಈ ದೇವಿಯ ಮುಂಭಾಗದಲ್ಲೇ ಬರುತ್ತೆ. ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಕಾಲಭೈರವೇಶ್ವರ ವಿಗ್ರಹವು ಮೂಲ ವಿಗ್ರಹ ಇದಾಗಿದ್ದು, ತದನಂತರ ಮಠಪತಿ ಪರಶುರಾಮಯ್ಯವರ ಒಂದು ಪೂಜಾ ವೇಳೆಯಲ್ಲಿ ಈ ಮೂಲ ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆ ಕಾಲದಿಂದಲೂ ವಿಶೇಷವಾಗಿ ಪೂಜೆ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಕಾಲಭೈರವಾಷ್ಟಮಿ ಪೂಜೆಯನ್ನು ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕುಂಬಳಕಾಯಿ ದೀಪವನ್ನು ಹಚ್ಚೋದ್ರಿಂದ ಭಕ್ತಾದಿಗಳ ಏನು ಕರ್ಮಗಳು ಕಳೀತಾ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವನ್ನ ವಿಶೇಷವಾಗಿ ಕಾಲಭೈರವಾಷ್ಟಮಿ ಹಾಗೂ ನವರಾತ್ರಿನಲ್ಲೆಲ್ಲ ವಿಶೇಷವಾದ ಪೂಜೆಗಳನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ. ನಮಸ್ತೆ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ, ಇವರು ಬಸವರಾಜ್ ಅಂತೇಳಿ. ನಾವು ಈ ದೇವಸ್ಥಾನದ ಕಟ್ಟಮನೆಯಲ್ಲಿ ಒಬ್ಬರು ಭಕ್ತಾದಿಗಳಾಗಿದ್ದೇವೆ.
ಇಲ್ಲಿ ವಿಶೇಷತೆ ಏನು ಅಂದ್ರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಹಾಗೂ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನವಾಗಿದೆ. ಹಿಂದೆ ನೀವು ನೋಡಿದಂತೆ ಇಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಹಾಗೂ ಭೈರವೇಶ್ವರ ಸ್ವಾಮಿ ಇಬ್ಬರು ಎದುರು ಬದಲಿದ್ದಾರೆ. ಇಲ್ಲಿ ಅದೊಂದು ವಿಶೇಷತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇರದಂತಹ ಅದ್ಭುತ ಈ ಸ್ಥಳದಲ್ಲಿದೆ. ಈ ಸ್ಥಳದಲ್ಲಿ ಏನಪ್ಪ ಅದ್ಭುತ ಅಂದ್ರೆ ಯಲ್ಲಮ್ಮ ತಾಯಿ ಒಂದು ಕಡೆ, ಭೈರವೇಶ್ವರ ಸ್ವಾಮಿ ಒಂದು ಕಡೆ ಎದುರು ಬದಲಿದ್ದಾರೆ. ಹಾಗೂ ಇಲ್ಲಿ ತಾಯಿ ಹುತ್ತದಲ್ಲಿ ನೆಲೆಸಿರುತ್ತಾಳೆ. ಆ ಹುತ್ತದಲ್ಲಿ ನೆಲೆಸಿ ವಿಗ್ರಹವು ಹುತ್ತದಲ್ಲಿ ಮುಳುಗಿದ ಕಾರಣ ಬೇರೆ ವಿಗ್ರಹವನ್ನು ಮಾಡಿರುತ್ತಾರೆ. ಈ ಸನ್ನಿಧಾನದಲ್ಲಿ ನವಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೂ ವಿಘ್ನೇಶ್ವರನ ಸ್ಥಾಪನೆ ಇದೆ, ಆಂಜನೇಯ ಸ್ವಾಮಿ ಸ್ಥಾಪನೆ ಇದೆ, ಹಾಗೂ ಪರಶುರಾಮನ ಸನ್ನಿಧಾನವಿದೆ ಮತ್ತು ಜಮದಗ್ನಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿ ವರ್ಷದಂತೆ ಯುಗಾದಿ ಹಬ್ಬ ಕಳೆದ 15 ದಿನಕ್ಕೆ ಅಥವಾ 20 ದಿನಕ್ಕೆ ವರ್ಷಕ್ಕೆ ಒಂದು ಬಾರಿ ಜಾತ್ರೆಯನ್ನು ಮಾಡುತ್ತಾರೆ. ಯಲ್ಲಮ್ಮ ತಾಯಿ ಜಾತ್ರೆ ವಿಶೇಷತೆ. ಇಲ್ಲಿ ಮೊದಲನೇ ದಿನ ಶ್ರೀ ಸ್ವಾಮಿ ಯಲ್ಲಮ್ಮ ತಾಯಿಯವರಿಗೆ ಮಜ್ಜನ ತರುವುದು ಪ್ರತಿ ಸಾಯಂಕಾಲ ಮಾಡ್ತಾರೆ. ಮಜ್ಜನ ತಂದ ತಿರ್ಗ ಬೆಳಗ್ಗೆ ಹಗಲು ಜಾತ್ರೆ ಅಂತ ಮಾಡುತ್ತಾರೆ. ಯಲ್ಲಮ್ಮ ತಾಯಿಯವರು ಹಗಲು ಜಾತ್ರೆ ದಿನ ಬೆಳಿಗ್ಗೆ 10:30, 11 ಗಂಟೆ, 10:30 ಮತ್ತು 9 ಗಂಟೆಗೆ ದೇವಸ್ಥಾನದಿಂದ ಈಚೆ ಬಂದಾಗ ಪ್ರತಿಯೊಂದು ಮನೆಗೆ, ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ಮನೆಯಲ್ಲಿ 101 ಮಂಗಳಾರತಿ, ಪೂಜೆ, ತಳಿಗೆಯನ್ನು ತೆಗೆದುಕೊಂಡು ನಂತರ ದೇವಸ್ಥಾನಕ್ಕೆ ಸಂಜೆ ಬಂದು ಸೇರುತ್ತದೆ. ಈ ನಡೆಮುಡಿಯ ಮುಖಾಂತರ ಬಂದು ದೇವಸ್ಥಾನಕ್ಕೆ ಸೇರುತ್ತದೆ. ಇದೊಂದು ವಿಶೇಷ ಸ್ಥಾನ. ಇಲ್ಲಿಗೆ ಬಂದು ತಾಯಿಯಲ್ಲಿ ಹರಕೆ ಕಟ್ಟಿಕೊಂಡು ಹಾಗೂ ಭೈರವೇಶ್ವರ ಸ್ವಾಮಿಯಲ್ಲಿ ಒಂದು ಕುಂಬಳಕಾಯಿ ದೀಪವನ್ನು ಹಚ್ಚಿದರೆ ಅವರ ಕಷ್ಟಗಳು ನಿವಾರಣೆ ಆಗುವಂತಹ ಒಂದು ಸನ್ನಿಧಾನವಾಗಿದೆ. ಎಲ್ಲೂ ಇರದಂತಹ ಒಂದು ಅದ್ಭುತವಾದ, ವಿಶಿಷ್ಟವಾದ, ಒಂದು ದೈವತವಾದ ಇಲ್ಲಿ ಒಂದು ಶಕ್ತಿ ಇದೆ. ಹಾಗಾಗಿ ಜನಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ಮತ್ತು ನಿಮ್ಮ ಕೋರಿಕೆಗಳನ್ನು ಭೈರವೇಶ್ವರ ಸ್ವಾಮಿಯಲ್ಲಿ ಕುಂಬಳಕಾಯಿ ದೀಪ ಹಚ್ಚುವುದರಿಂದ ಕೇಳಿಕೊಂಡು ಯಲ್ಲಮ್ಮ ತಾಯಿಗೆ ನಿಮ್ಮ ಹರಕೆಗಳನ್ನು ಸಲ್ಲಿಸಿ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಕಾಣಿಕೆ ಹಾಗೂ ಮಡ್ಲಕ್ಕಿ ಕೊಟ್ಟು ನಮ್ಮ ಕಷ್ಟಗಳನ್ನು ಈಡೇರಿಸು ಅಂತ ಕೇಳ್ಕೊಂಡಾಗ ಆ ತಾಯಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುವಂತಹ ಒಂದು ಶಕ್ತಿ ಈ ಸನ್ನಿಧಾನದಲ್ಲಿದೆ. ಹಿಂದೆ ಹೇಳಿದಂಥ ಹಿಸ್ಟ್ರಿಗೆ ಕಾರಣಕರ್ತರಾದಂತಹ DM ಮರುಷಮ್ಮಪ್ಪರು ಅಂತೇಳಿ ಈ ದೇವಸ್ಥಾನ ಮೊದಲ ಮಣ್ಣಿನ ಗುಡಿಸಲಾಗಿತ್ತು. ಆ ಮಣ್ಣಿನ ಗುಡಿಸಲನ್ನು ತೆಗೆದು ದೇವಸ್ಥಾನವನ್ನು ಈ ರೀತಿ ಜೀರ್ಣೋದ್ಧಾರ ಮಾಡಿದ್ದು DM ಮರುಷಮ್ಮಪ್ಪನವರು ಅಂತ. ಅವರು ದಿವಂಗತರಾದ ನಂತರ ಅವರ ಮಗನಾದಂತಹ ಮುನ್ರಾಜರವರು ಹಾಗೂ ಅವರ ಕುಟುಂಬಸ್ಥರು ಮತ್ತು ನಮ್ಮ ಕಟ್ಟಮನೆ ಅಣ್ಣ ತಮ್ಮಂದಿರನ್ನೆಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಜಾತ್ರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಮಗನಾದಂತಹ ಮುನ್ರಾಜರವರು, ಇವರು ಹಾಗೂ ನಮ್ಮ ಕಟ್ಟಮನೆ ಅಣ್ಣ ತಮ್ಮಂದಿರುಗಳು ಎಲ್ಲರೂ ಸೇರಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ನಡೆಸ್ಕೊಡ್ತಾ ಇದ್ದಾರೆ. 1000 ದಿಂದ ಈಚೆಗೆ ನಾನು ಈ ಕಟ್ಟೆಮನೆ ಹಂಟಂದಿರನ್ನೆಲ್ಲ ಸೇರಿಸ್ಕೊಂಡು ಒಟ್ಟು ನಮ್ಮ ಕುಟುಂಬದವರು 160 ಕುಟುಂಬದವರಿದ್ದೀವಿ. ಆದ್ದರಿಂದ ನಾವು ಈ ದೇವಸ್ಥಾನ ಪ್ರತಿ ವರ್ಷದಿಂದ ಮಾಡ್ಕೊಂಬರ್ತಿದ್ದೀವಿ. ನಮ್ಮ ತಂದೆ 99 ಕಾಲು ಆದಮೇಲೆ 2ನೇ ಇಸ್ವಿಯಿಂದ 2000ನೇ ಇಸ್ವಿಯಿಂದ ನಾನು ಇದನ್ನು ನಮ್ಮ ಕಟ್ಟೆಮನೆ ಹಂಟಂದಿರನ್ನೆಲ್ಲನೂ ಸೇರಿಸ್ಕೊಂಡು ಒಗ್ಗೂಡಿಸ್ಕೊಂಡು ಮಾಡ್ಕೊಂಬರ್ತಾ ಇದ್ದೀವಿ. ಹಿಂದೆ 1924ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದಿಲ್ಲ. ಚಂದ್ರಶೇಖರ ಸ್ವಾಮೀಜಿಯವರು ಇದನ್ನು ಮಾಡಿಕೊಟ್ಟವರು, ಚುಂಚನಗಿರಿ ಸ್ವಾಮೀಜಿಯವರು. ಅಲ್ಲಿಂದ ನಮ್ಮ ತಂದೆಯವರು ನೋಡ್ತಾ ಬಂದಿದ್ದಾರೆ. ರೇಣುಕಾದೇವಿ, ಯಲ್ಲಮ್ಮ ತಾಯಿ ಮತ್ತು ಕಾಲಭೈರೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಇದು ಆಗಿದೆ. ನನ್ನ ಹೆಸರು ಮುನಿರಾಜ್.